ದರ್ಶನ್ಗೆ ಶುರುವಾಗಿದೆ ಚಾರ್ಜ್ ಫ್ರೇಮ್ ಟೆನ್ಷನ್. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ಗೆ ಡೇಟ್ ಫಿಕ್ಸ್ ಆಗಿದೆ. ನವೆಂಬರ್ 3ರಂದು ಆರೋಪಿಗಳ ಎದುರೇ ಚಾರ್ಜ್ ಫ್ರೇಮ್. ಇಂದು ಜೈಲಿನಲ್ಲಿ ದರ್ಶನ್ರನ್ನ ಭೇಟಿಯಾಗಲಿಕ್ಕಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್, ಪವಿತ್ರ, ಇತರೆ ಆರೋಪಿಗಳ ಪರ ವಕೀಲರಿಂದ ಭೇಟಿ ಆಗತ್ತೆ. ನೋಡಿ, ಚಾರ್ಜ್ ಫ್ರೇಮ್ ಬಗ್ಗೆ ಸಲಹೆ ಸೂಚನೆಯನ್ನ ನೀಡಲಿಕ್ಕಿದ್ದಾರೆ ವಕೀಲರು. ನ್ಯಾಯಾಧೀಶರು ಕೇಳೋ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು, ನಿಮ್ಮ ಮೇಲೆ ಕೊಲೆ, ಕಿಡ್ನಾಪ್, ಸಾಕ್ಷಿ ನಾಶದ ಆರೋಪಗಳಿವೆ. ಚಾರ್ಜ್ ಶೀಟ್ನಲ್ಲಿರೋ ಸೆಕ್ಷನ್ಗಳನ್ನ ನ್ಯಾಯಾಧೀಶರು ಓದಿ ಹೇಳ್ತಾರೆ. ಆಗ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳುವಂತೆ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ತಪ್ಪೊಪ್ಪಿಕೊಳ್ತೀರಾ ಅಂತ ಕೇಳಿದಾಗ ನಿರಾಕರಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಒಂದ್ ವೇಳೆ ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸೂಚನೆಯನ್ನ ಕೊಡೋದಕ್ಕೆ ಕೋರ್ಟ್ಗೆ ಯಾವ ರೀತಿಯಾದಂತಹ ಪ್ರಶ್ನೆ ಕೇಳುತ್ತೋ ಆ ಸಂದರ್ಭದಲ್ಲಿ ಹೇಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆತುರ ಪಡದೆ ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡುವ ಸಾಧ್ಯತೆ ಇದೆ.